ಡ್ರೋನ್ ಪ್ರತಾಪ್ ಅವರ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಹೌದು, ಡ್ರೋನ್ ಪ್ರತಾಪ್ ಈಗ ಕಂಪ್ಲೀಟ್ ಆಗಿ ಸೇಫ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ ಸೇಫ್ ಆಗಿರುವುದು ತುಂಬಾ ಜನರಿಗೆ ಖುಷಿಯಾಗಿದೆ, ಸ್ವಲ್ಪ ಜನರಿಗೆ ಖುಷಿ ಆಗಿಲ್ಲ. ಅವ್ರಿಗೇನೆ ಜಾಸ್ತಿ ವೋಟ್ಸ್ ಬರ್ತಿರೋದು, ಏನು ಮಾಡೋಕ್ಕಾಗಲ್ಲ. ವೋಟಿಂಗ್ ಅಂತ ಬಿಟ್ಟ ಮೇಲೆ ಅಲ್ಲಿ ಜನರ ಒಂದು ತೀರ್ಪೆ ಅಂತಿಮವಾಗಿರುತ್ತೆ. ನೋಡ್ತಾ ಇರಬಹುದು ಎಷ್ಟು ವೋಟ್ಗಳು ಸಿಕ್ಕಿದೆ ಅಂತ. ಸಿಕ್ಕಾಪಡೆ ಅವರೇ ಒಂದು ಕಾಂಪಿಟೇಷನ್ ಅಲ್ಲಿ ಮುಂದೆ ಇರೋದು, ಸಿಕ್ಕಾಪಡೆ ಲೀಡಿಂಗ್ ನಲ್ಲಿರೋದು. ಅಷ್ಟು ಜನರ ಪೈಕಿ ಡ್ರೋನ್ ಪ್ರತಾಪ್ಗೆ ಜಾಸ್ತಿ ವೋಟ್ಸ್ಗಳು ಬೀಳ್ತಿದೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಎಷ್ಟು ಜನ ಕರ್ನಾಟಕದಾದ್ಯಂತ ಮತ್ತು ಭಾರತಾದ್ಯಂತ ಜನ ಇಷ್ಟಪಡ್ತಿದ್ದಾರೆ. ನೋಡ್ತಾ ಇದ್ದಾರೆ ಡ್ರೋನ್ ಪ್ರತಾಪ್ ಆಟವನ್ನ ಮೆಚ್ಚಿಕೊಂಡಿದ್ದಾರೆ ಅಂತ. ನಿಮ್ಗೆ ಅನ್ಸುತ್ತೆ ಮಂಡ್ಯದ ಹುಡುಗ ಡ್ರೋನ್ ಪ್ರತಾಪ್ ಗೆಲ್ಬೇಕೋ ಬೇಡವೋ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಒಟ್ಟಿನಲ್ಲಿ ಮಂಡ್ಯದ ಜನತೆ ಕೂಡ ಕೈ ಹಿಡಿದಿದ್ದಾರೆ, ಬೇರೆ ಬೇರೆ ಊರಿನವರು ಕೂಡ ಕೈ ಹಿಡಿದಿದ್ದಾರೆ. ಅರಸೀಕೆರೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಎಲ್ಲಾ ಭಾಗದವರು ಕೂಡ ಇಷ್ಟಪಟ್ಟು ನೋಡ್ತಿರುವಂತಹ ಕಾರ್ಯಕ್ರಮ. ಜೊತೆಗೆ ಅದರಲ್ಲಿ ಡ್ರೋನ್ ಪ್ರತಾಪ್ನ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ. ಸಾಕಷ್ಟು ಟ್ರೋಲ್ಗೂ ಒಳಗಾದ್ರೂ ಕೂಡ ಡ್ರೋನ್ ಪ್ರತಾಪ್ ಅವ್ರನ್ನ ಜನ ಇಷ್ಟಪಡ್ತಾ ಇದ್ದಾರೆ. ಅವರ ಒಂದು ಆಟ ಆಗಿರ್ಬೋದು, ಮಾತನಾಡುವಂತಹ ಶೈಲಿ ಯಾವ ಒಂದು ಪೊಲಿಟಿಷಿಯನ್ಗೂ ಕೂಡ ಕಡಿಮೆ ಅಷ್ಟು ಚೆನ್ನಾಗಿ ಮಾತನಾಡುತ್ತಾರೆ. ಜೊತೆಗೆ ಅವರ ಒಂದು ಆಟದಲ್ಲಿ ಕಾನ್ಫಿಡೆನ್ಸ್ ರೀತಿ ಇದೆಯಲ್ಲ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ತುಂಬಾನೇ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ, ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ, ತುಂಬಾನೇ ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿಸ್ತಾರೆ. ಅದೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹೀಗಾಗಿ ಡ್ರೋನ್ ಪ್ರತಾಪ್ ಅವ್ರು ಗೆಲ್ಬೇಕು ಅಂತ ತುಂಬಾ ಜನ ಆಸೆ ಆಗಿದೆ. ಜೊತೆಗೆ ಇನ್ನೇನು ಫಿನಾಲೆ ಅಂತಕ್ಕೆ ಬಂದೇ ಬಿಡುತ್ತೆ. 75 ದಿನಗಳು ಕಂಪ್ಲೀಟ್ ಆಗೋಯ್ತು, ಸ್ವಲ್ಪ ದಿನಗಳು ಬಾಕಿ ಅಷ್ಟೇ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಟಾಪ್ 5 ಕಂಟೆಸ್ಟೆಂಟ್ ಆಗ್ತಾರಾ ಡ್ರೋನ್ ಪ್ರತಾಪ್? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೆ ಕಮೆಂಟ್